ಟೊಮೊಟೊ ಇರ್ಬೋದು, ಕೋಸು, ಗಡ್ಡೆಕೋಸು, ಕ್ಯಾಪ್ಸಿಕಮ್ ಎಲ್ಲ ಒಳ್ಳೆ ಬೆಲೆ ಬಾಳುವಂತ ಬೆಳೆಗಳಿಗೆ ಬಂಡವಾಳ ಹಾಕ್ತಾರೆ ರೈತರು. ಆಗ ನೀರು ಈಗ ಟ್ರಾನ್ಸ್ಫಾರ್ಮ್ ಅಕಸ್ಮಾತ್ ಟ್ರಾನ್ಸ್ಫಾರ್ಮ್ ಅಕಸ್ಮಾತ್ ಸುಟ್ಟೋಗ್ತೈತಣ್ಣ. ಸುಟ್ಟೋದ್ರೆ ಇಮಿಡಿಯೇಟ್ ಆಗಿ ಇವ್ರು ಕರೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಆಗ ಇವಾಗ ನಾವೊಂದು ಸುಟ್ಟೋಗ್ತಾರೆ ಒಂದು ಮನವಿ ಕೊಡ್ತೀವಿ. ಹೇಳಿ ಗೌಡ್ರೆ, ಕನ್ಕ್ಲೂಡ್ ಮಾಡಿ. ಏನ್ ವಾಟ್ ಇಸ್ ಯುವರ್ ಡಿಮ್ಯಾಂಡ್? ಅಣ್ಣ, ಈಗ ರೈತರು ಒಳ್ಳೆ ಒಳ್ಳೆ ಬೆಳೆಗಳು ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಸರ್? ಬೇಸಿಗೆ ಬಂದಿದ್ದರಿಂದ ಅಣ್ಣ ಬೆಳೆಗಳು ಮಾಡ್ತಾರೆ. ಟೊಮಾಟೊ ಇರ್ಬೋದು, ಎಕ್ಸ್ಟ್ರಾ ಬೆಳೆಗಳೆಲ್ಲ ಮಾಡ್ತಾರೆ. ಸುಮಾರು ಲಕ್ಷದಿಂದ 1 ಕೋಟಿವರೆಗೂ ರೈತರು ಏನ್ ಮಾಡ್ಬೇಕು ಅವ್ರು ಹೇಳಿ ಕೊಡ್ರೆ. ಈಗ ಅವ್ರ ಕರೆಂಟ್ ಇವಾಗ ಟಿಸಿ ಸುಟ್ಟೋಗ್ತಾನೆ ಒಂದು 24 ಗಂಟೆಯಲ್ಲಿ ಟಿಸಿ ಕಲೆಕ್ಷನ್ ಕೊಡ್ಬೇಕು. ಅವ್ರಿಗೆ ಪ್ರಾಬ್ಲಮ್ ಇದೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ಇಲ್ಲಾಂದ್ರೆ ರೈತರು ವಾರ ಕೊಟ್ರೆ ಅನ್ನೋರ್ಗೆ ಬೆಳೆ ಡಬಲ್ ಸ್ಟಾಕ್ ಐತಂತೆ. ಅವ್ರ ಡಬಲ್ ಸ್ಟಾಕ್ ಐತಂತೆ ಅವ್ರ ಹತ್ರ ಡಬಲ್ ಸ್ಟಾಕ್ ಐತಂತೆ. ಕೇಳಿಸ್ಕೊಳ್ಳಿ ಗೌಡ್ರೆ, ಅದನ್ನೇ ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಮ್ಮ ಹೇಳ್ತಾವ್ರೆ. ನೀವು ಪವರ್ ಇಷ್ಟವರೆ 7 ಅವರ್ಸ್ ಕೊಡ್ತೀರಾ ಅಂತ. 7 ಅವರ್ಸ್ ಕೂಡ ನೀವು ಪ್ಲಾನ್ ಮಾಡ್ತೀರಾ, ಬೆಳಗ್ಗೆ ಇಷ್ಟು ಮತ್ತೆ ರಾತ್ರಿಯಲ್ಲಿ ಅಂತ. ರಾತ್ರಿಯಲ್ಲಿ ಯಾವ್ದೋ ಒಂದು ಟೈಮಲ್ಲಿ ಕೊಡ್ತೀರಾ. ಈಗ ಈ ಸಮ್ಮರ್ ಅಲ್ಲಿ ಎಷ್ಟು ಜನ ಫಾರ್ಮರ್ಸ್ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಅಗ್ರಿಕಲ್ಚರ್ ಫಾರ್ಮರ್ಸ್ ಇರ್ತಾರೆ, ಅವರು ನಿಮ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾವ ಟೈಮಿಂಗ್ಸ್ ಕೊಡ್ತೀರಾ ಅವ್ರಿಗೆ ಅನುಕೂಲ ಆಗೋ ಟೈಮಿಂಗ್ಸ್ ಕೊಡು. ಅವ್ರಿಗೆ ಅನುಕೂಲ ಆಗ್ಬೇಕು. ನೀರ್ ಕಟ್ಟೋರು ಇರ್ತಾರೆ, ಅವ್ರು ಹೋಗಿ ಅಲ್ಲಿ ಎಲ್ಲಿ ಬೆಳೆ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಆ ಟೈಮ್ಗೆ ನೀರ್ನ ಬೋರ್ ಆನ್ ಮಾಡೋದು, ಈ ತರದ್ದೆಲ್ಲ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ ಕೊಡಿ. ಅವರಿಗೆ ಸಮಸ್ಯೆ ಆಗೋ ರೀತಿ ನೀವು ಟೈಮ್ ಪವರ್ ಪ್ಲಾನ್ ಮಾಡ್ಕೊಂಬೇಡಿ. ವಿಲೇಜ್ ಅಲ್ಲಿ ಯಾವಾಗೂ ನಾವು ಈ ಸಮ್ಮರ್ ಅಲ್ಲಿ ಟೂರ್ ಮಾಡಿದಾಗ ನಿಮ್ದು ಸಮಸ್ಯೆ ಪರಿಹಾರ ಮಾಡಿದ್ರು. ಅದು ಅವ್ರ ಹತ್ರ ಸ್ಟಾಕ್ ವೈರ್ಸ್, ಟ್ರಾನ್ಸ್ಫಾರ್ಮರ್ಸ್, ಮೆನ್ ಎಲ್ಲ ಇದ್ದಾರೆ. ನಮ್ಮ ಮೆನ್ನು ಎಲ್ಲ ಅವ್ರ ಹತ್ರ ಸಫಿಶಿಯಂಟ್ ಇದ್ದಾರೆ. ರೂಪ ಹೇಳ್ದಂಗೆ ಯಾವಾಗ ಅನುಕೂಲ ಆಗ್ತದೆ ರೈತರಿಗೆ ಅದನ್ನ ಕರೆಕ್ಟ್ ಮಾಡಕ್ ನೋಡಿ. ಇನ್ನೇನ್ ಬೇರೆ ಇನ್ನೇನಿದೆ ನಿಮ್ ಸಮಸ್ಯೆ? ಏನಾದ್ರು 7 ಅವರ್ಸ್ ಕೊಡ್ತಾರೆ. ಏನ್ ಮಾಡ್ಬೇಕು? ರೋಡ್ ಶೆಡ್ಡಿಂಗ್ ಎಲ್ರಿ ಐತೆ ನಮ್ ಸ್ಟೇಟ್ ಅಲ್ಲಿ? ಎಲ್ಲೈತೆ ಹೇಳಿ? ರೋಡ್ ಶೆಡ್ಡಿಂಗ್ ಎಲ್ಲೈತೆ? ನಮ್ಮ ಹತ್ರ ಅಡಿಷನಲ್ ಪವರ್ ಐತೆ, ಬೇರೆ ರಾಜ್ಯಕ್ಕೆ ಕೊಡ್ತಾ ಇದೀವಿ. ಶಿವು, ನಿಮ್ಗೆ ಗೊತ್ತಿಲ್ಲ ವಿಚಾರ. ಬೇಸಿಗೆ ಟೈಮ್ ಒಳಗೆ ನಾನು ಹೇಳ್ತಾ ಇರೋದು, ಯಾವ ಅಡಿಷನಲ್ ಸಪ್ಲೈ ನಮ್ ರಾಜ್ಯಕ್ಕೆ ಅಡಿಷನಲ್ 20 ವರ್ಷದ ಮುಂಚೆ ಕತೆ ಹೇಳ್ಬೇಡಪ್ಪ. ನಮ್ಮ ಹತ್ರ ಅಡಿಷನಲ್ ಸಪ್ಲೈ ಐತಿ. ಸುಮ್ನೆ ಕೇಳ್ಬೇಕು ಅಂತ ಕ್ವಶನ್ ಯಾಕೆ ಕೇಳ್ತೀರಾ? ನಮ್ಮ ಹತ್ರ ಅಡಿಷನಲ್ ಸಪ್ಲೈ ಇದೆ, ಸಫಿಶಿಯಂಟ್ ಇದೆ. ಲೋಡ್ ಶೆಡ್ಡಿಂಗ್ ಅನ್ನೋದು ಎಲ್ಲೈತೆ? ಬಿಡಿ, ನೋಡ್ಕೊಳ್ರಿ. ಅದು ಹಿಂದೆ ಕತೆ ಬಿಡ್ರಿ, ಇವಾಗ ಹೇಳ್ರಿ. ಈ ಸರ್ಕಾರ ಅಂತ ಹೇಳ್ರಿ, ಯಾವ್ದು ಹಳೆ ಸರ್ಕಾರ. ಚೇಂಜ್ ಅವರ್ ಅದನ್ನ ಮೇಂಟೈನ್ ಮಾಡ್ಬೇಕು. ರೋಡ್ ಶೆಡ್ಡಿಂಗ್ ಅನ್ನೋದು ವರ್ಡೇ ಇಲ್ಲ ಈಗ. ನೋ ವರ್ಡ್ ರೋಡ್ ಶೆಡ್ಡಿಂಗ್ ವರ್ಡೇ ಇಲ್ಲ. ಶಿವು, ಅರ್ಥ ಆಯ್ತಾ? ಎಲ್ಲ ಕರೆಕ್ಟ್ ಇದೆ. ಕುತ್ಕೊಳ್ಳಿ.